ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತಾರೆ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನ್ಮದಲ್ಲೂ ಮುಗಿಯದ ಸಂಬಂಧ ಅಂತಾನೂ ಹೇಳ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮದುವೆ ಅನ್ನೋದು ಒಂದು ಒಪ್ಪಂದ ಆಗ್ತಾ ಇದೆ. ವಿವಾಹ ಅನ್ನುವಂಥದ್ದು ಸಂಸಾರ ಅಂತ ಬದಲಾದ ಮೇಲೆ ತನ್ನ ಅರ್ಥವನ್ನ ಕಳೆದುಕೊಳ್ತಾ ಇದೆ. ಗಂಡ ಹೆಂಡತಿ ಜಗಳ ಉಣ್ಮಲ್ಗೋ ತನಕ ಅಂತ ಇದ್ದವರು ಈಗ ಹಾಸಿಗೆಯಲ್ಲೇ ಶರಂಪರ ಕಿತ್ತಾಡ್ತಾರೆ. ಯಾಕೆ ಹೀಗೆ? ದಾಂಪತ್ಯದಲ್ಲಿ ಸಾಮರಸ್ಯ ಸಾಧಿಸೋದಕ್ಕೆ ಸಾಧ್ಯನೇ ಇಲ್ವಾ? ವಿರಸದಲ್ಲೂ ಕೂಡ ಸಾಮರಸ್ಯವನ್ನ ಕಾಪಾಡಬಹುದಾ? ಇದೇ ಈ ಹೊತ್ತಿನ ವಿಶೇಷ ಸರಸ ವಿರಸ. ಸರಸ ವಿರಸ ಕಾರ್ಯಕ್ರಮವನ್ನು ಆರಂಭಿಸೋಣ. ಈ ಕುರಿತಂತೆ ಚರ್ಚೆ ಮಾಡೋದಕ್ಕೆ ಸಾಕಷ್ಟು ಅತಿಥಿಗಳು ಈಗ ನಮ್ಮೊಂದಿಗಿದ್ದಾರೆ. ಸಾಮರಸ್ಯವನ್ನ ಸಾಧಿಸೋದಕ್ಕೆ ಸಾಧ್ಯ ಇಲ್ವಾ ದಾಂಪತ್ಯ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಬದುಕು ಮುರಿಯೋದಕ್ಕೆ ಅರೆ ನಿಮಿಷ ಕೆಲಸ, ಆದರೆ ಕಟ್ಟೋದಕ್ಕೆ ಸಾಕಷ್ಟು ತಾಳ್ಮೆ ಬೇಕಾಗುತ್ತೆ. ಅಷ್ಟೇ ಅಲ್ಲ, ಈ ಒಂದು ಮದುವೆಯ ಬಂಧವನ್ನ ನಾವು ಕಟ್ಕೊಳ್ಳೋದಕ್ಕೆ ಯಾವ ರೀತಿಯಾದಂತಹ ಪ್ರಯತ್ನವನ್ನ ಮಾಡಬೇಕು, ಸಾಮರಸ್ಯವನ್ನ ಸಾಧಿಸಬೇಕಂದ್ರೆ ಗಂಡ ಹೆಂಡತಿ ಯಾವ ರೀತಿ ಇರಬೇಕು, ಹೊಂದಾಣಿಕೆ ಸಾಧ್ಯನೇ ಇಲ್ವಾ, ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಎದುರಾಗ್ತಿರುವಂತಹ ಸಮಸ್ಯೆಗಳು ಏನು, ವಿವಾಹ ಅನ್ನೋದು ತನ್ನ ಅರ್ಥವನ್ನ ಕಳೆದುಕೊಳ್ತಾ ಇದೆಯಾ, ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಈಗ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ ಖ್ಯಾತ ನಿರ್ದೇಶಕಿ ಹಾಗೂ ಸಾಮಾಜಿಕ ಚಿಂತಕಿಯಾದಂತಹ ರೂಪಾ ಅಯ್ಯರ್ ಅವರು. ರೂಪಾ ಅಯ್ಯರ್ ಅವರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ಬ ಅತಿಥಿ ಕೂಡ ನಮ್ಮೊಂದಿಗೆ ಇದ್ದಾರೆ. ಅವರು ಆಶಾ ಕಿರಣ ಸಂಸ್ಥೆ. ಆಶಾ ಕಿರಣ ಸಂಸ್ಥೆ ಅಂದ್ರೆ ಪತ್ನಿ ಪೀಡಕರು, ಪತ್ನಿಯಿಂದ ಪೀಡನೆಗೆ ಒಳಗಾದಂತಹ ಪತಿಯರಿಗೆ ಹೆಲ್ಪ್ ಲೈನ್. ಅಷ್ಟೇ ಅಲ್ಲ, ವರದಕ್ಷಿಣೆ ಕಿರುಕುಳದ ಕಾನೂನನ್ನ ಯಾರ್ಯಾರು ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ತಾರೋ ಅಂತವರ ವಿರುದ್ಧ ಧ್ವನಿ ಎತ್ತಿರುವಂತಹ ಒಂದು ವಿಶಿಷ್ಟವಾದ ಸಂಸ್ಥೆ ಈ ಆಶಾ ಕಿರಣ ಸಂಸ್ಥೆ. ಈ ಆಶಾ ಕಿರಣ ಸಂಸ್ಥೆಯ ನಿರ್ದೇಶಕಿಯಾದಂತಹ ಸರಸ್ವತಿ ಅವರು ನಮ್ಮೊಂದಿಗೆ ಈಗಿದ್ದಾರೆ. ಸರಸ್ವತಿ ಅವರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ಬ ಅತಿಥಿ ಕೂಡ ನಮ್ಮೊಂದಿಗೆ ಇದ್ದಾರೆ. ಅವರು ಕಿಮ್ಸ್ ಆಸ್ಪತ್ರೆಯ ಅಧೀಕ್ಷಕರಾದಂತಹ ಆಂಜನಪ್ಪ ಅವರು. ಆಂಜನಪ್ಪ ಅವರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ರೂಪಾಯಿ ಅವರೇ, ಸಂಸಾರ ಅಂದಮೇಲೆ ಜಗಳಗಳು ಸಾಮಾನ್ಯ. ಎಲ್ಲಾರ ಮನೆ ದೋಸೆನೂ ತೂತು. ಆದರೆ ಹಿಂದಿನಿಂದಲೂ ಕೂಡ ಜನ ಮದುವೆ ಆಗ್ತಾ ಇದ್ದಾರೆ, ಸಂಸಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಇಲ್ಲಿ ಈಗ ಆಗ್ತಾ ಇರುವಂತಹ ಬೀದಿ ರಂಪಾಟ, ಹಾದಿ ರಂಪಾಟ ಹಿಂದೆ ಆಗ್ತಾ ಇಲ್ಲ. ಈಗ ಯಾಕೆ ಜಾಸ್ತಿ ಆಗ್ತಾ ಇದೆ? ಹೆಂಗಸರು ಬದಲಾಗ್ತಾ ಇದಾರ ಅಥವಾ ಗಂಡಸರು ಬದಲಾಗ್ತಾ ಇದ್ದಾರೆ? ಅದು ಇಬ್ರು ಬದಲಾಗ್ತಾನೆ ಇದ್ದಾರೆ. ಮದ್ವೆ ಅಂತ ಆದ ತಕ್ಷಣನೇ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಂತ ಅಂದ್ರೆ ನಾನು ಅತಿಯಾಗಿ ಯಾವುದನ್ನೂ ಮೀರಿ ವರ್ತಿಸುವುದಿಲ್ಲ ಅಂತ ಅವನು ಪ್ರಮಾಣ ವಚನ ಸ್ವೀಕರಿಸಿ ಮದ್ವೆನ ಅಗ್ನಿಸಾಕ್ಷಿಯಾಗಿ ಆಗಿರ್ತಾರೆ. ಸೊ ಹಾಗಾದ್ಮೇಲೆ ಪ್ರತಿಯೊಂದರಲ್ಲೂ ಸಹನೆಯನ್ನ ಕಂಡುಕೊಳ್ಳೋದು ಗಂಡಸು ಹೆಂಗಸು ಇಬ್ರಿಗೂ ಧರ್ಮ. ಆದ್ರೆ ಸಹನೆ ತಾಳ್ಮೆ ಅನ್ನೋದು ಹೆಂಗಸರಿಗೆ ಜಾಸ್ತಿ ಇರ್ಬೇಕಾ, ಗಂಡಸರಿಗೆ ಜಾಸ್ತಿ? ಅದು ಎಲ್ಲ ನಮ್ಮಲ್ಲಿ ಅರಿಷಡ್ ವರ್ಗಗಳು ಯಾವಾಗಿರುತ್ತೋ ಅದೆಲ್ಲ ಮನುಷ್ಯರಲ್ಲೂ ಆ ಥರ ಕಾಮ ಕ್ರೋಧ ಎಲ್ಲ ಬರ್ತಾ ಹೋಗುತ್ತೆ. ಆದರೆ ಪ್ರತಿಯೊಬ್ಬರಿಗೂ ತಾಳ್ಮೆ ಅನ್ನೋದು ಇರಬೇಕು. ಅಲ್ಲಿ ಗಂಡು ಹೆಣ್ಣು ಅನ್ನೋದು ಬರಲ್ಲ. ಸೊ ಎಲ್ಲ ದೇಹಕ್ಕೂ ಅರಿಷಡ್ ವರ್ಗಗಳು ಇದ್ದೇ ಇರುತ್ತೆ. ಸೊ ನನಗೆ ಕೋಪ ಬಂತು ಅಂತ ನಾನು ಹೊಡೆಯೋದು, ಅವನಿಗೆ ಕೋಪ ಬಂತು ಅವ್ನು ಹೊಡೆಯೋದಲ್ಲ. ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದೇ ಸಂಸಾರ. ಯಾಕಂದರೆ ಟೂ ಡಿಫ್ರೆಂಟ್ ಪರ್ಸನ್ ಒಂದು ಜಾಗದಲ್ಲಿ ಮೀಟ್ ಆಗಿ ಪ್ರೀತಿಯಲ್ಲಿದ್ದಾಗ ಮಾತ್ರ ಚೆನ್ನಾಗಿದ್ಬಿಡ್ತಾರೆ. ಜಗಳ ಆಡಬೇಕಾದ್ರೆ ಮಾತ್ರ ಅವ್ರನ್ನ ಬೈತಾರೆ, ಇವ್ರನ್ನ ಬೈತಾರೆ. ಆದರೆ ಅದನ್ನು ಬೀದಿ ತನಕ ತರೋದು ಅದೇ ಖಂಡಿತ ಅದಕ್ಕೊಂದು ಅರ್ಥ ಇರೋದಿಲ್ಲ. ಯಾಕೆಂದರೆ ಪ್ರೀತಿಸಿದಾಗ ಎಷ್ಟು ಬೆಲೆ ಕೊಡ್ತೀವೋ ಅದಕ್ಕೆ ಒಂದು ಸಂಬಂಧದಲ್ಲಿ ಮರ್ಯಾದೆನೂ ಬಹಳ ಮುಖ್ಯ. ಸೊ ಎಷ್ಟು ಗೌರವಿಸ್ತೀವಿ ಅನ್ನೋದು ಮುಖ್ಯ. ಪ್ರೀತಿ ಒಂದೇ ಅಲ್ಲ. ಇವಾಗ ಗುರುಗಳನ್ನಾಗಲಿ, ಇವಾಗ ಅಮ್ಮನ ಜೊತೆ ಜಗಳ ಆಡಿದ್ರೆ ಯಾಕೆ ಡಿವೋರ್ಸ್ ಮಾಡಲ್ಲ? ಯಾಕೆ ಹೆಂಡ್ತಿನೇ ಡಿವೋರ್ಸ್ ಮಾಡ್ತಾರೆ? ಸೊ ಅಪ್ಪ ಅಮ್ಮನ ಸಂಬಂಧನ ಮಾತ್ರ ಯಾಕೆ ಜೀವನ ಪೂರ್ತಿ ಇಟ್ಕೊಂಡಿರ್ತಾರೆ? ಯಾಕೆ ಗಂಡ ಹೆಂಡತಿ ಜೀವನ ಪೂರ್ಣವಾಗಿ ಇರೋದಿಲ್ಲ ಕೊನೆ ತನಕ? ಓಕೆ, ಈಗ ಸರಸ್ವತಿ ಅವರೇ, ಬಹಳಷ್ಟು ಸಮೀಕ್ಷೆಗಳು ಹೇಳ್ತವೆ ಅಂದ್ರೆ ಮೊದಲಿಗಿಂತ ಬಹಳಷ್ಟು ಹೆಂಗಸರು ಬದಲಾಗಿದ್ದಾರೆ. ಅವರ ವಾತಾವರಣ ಬದಲಾಗಿದೆ ಮತ್ತು ಅವರ ಆರ್ಥಿಕ ಪರಿಸ್ಥಿತಿ ಏನಿದೆ ಅದು ಕೂಡ ಬದಲಾಗಿದೆ. ಸಮಾನತೆ ದೃಷ್ಟಿಯಿಂದಲೂ ಕೂಡ ಅವರ ಸ್ಟೇಟಸ್ ಬದಲಾಗಿರೋದು ಹೆಣ್ಮಕ್ಳು, ಆದ್ರೆ ಗಂಡಸರು ಅಲ್ಲ ಅಂತ. ಅದಕ್ಕೆ ನೀವೇನು ಹೇಳ್ತೀರಾ? ಖಂಡಿತ ಬದಲಾಗಿರೋದು ಹೆಣ್ಮಕ್ಳು. ಯಾಕಂದ್ರೆ ಆಕೆಗೂ ಸಮಾನತೆ ಅನ್ನೋ ಒಂದು ಸ್ಥಾನ ಸಿಕ್ಕಿದೆ. ಜೊತೆಗೆ ವಿದ್ಯಾ ಮತ್ತು ಅದ್ರ ಜೊತೆಗೆ ಹಣ ಸಂಪಾದನೆ ಮಾಡುವಂಥ ಸ್ವಾವಲಂಬಿನೂ ಆಗಿದ್ದಾಳೆ. ಹಾಗಾಗಿ ಅವಳಿಗೆ ತಂದೆ ಸ್ವಾತಂತ್ರ್ಯ ಜೀವನ ಬೇಕು, ತಾನು ಹೇಳ್ದಂಗೆ ನಡಿಬೇಕು ಅನ್ನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಯಾವುದೇ ಒಂದು ಹುಡುಗನ ಪ್ರೀತಿ ಮಾಡ್ತಾಳೆ ಬಿಟ್ಟರೆ, ಮಾಡಿದ ಮೇಲೆ ಮದುವೆ ಆದಮೇಲೆ ಸೊ ತಂದೆ ನಡಿಬೇಕು ಅನ್ನೋ ಒಂದು ಹಠದಿಂದ ಸೊ ತನಗೆ ಸಪ್ರೇಟ್ ಮನೆ ಬೇಕು ಅನ್ಬೋದು, ಅಥವಾ ತಾನು ಹೇಳ್ದಂಗೆ ನಡಿಬೇಕು ಅನ್ಬೋದು. ಆಗ ಹುಡುಗನಲ್ಲೂ ಸಹ ಕೆಲವೊಂದು ಅಭಿಪ್ರಾಯಗಳು ವ್ಯಕ್ತ ಮಾಡ್ತಾನೆ ಅವನು. ಆ ಅಭಿಪ್ರಾಯ ಅವಳಿಗೆ ಇಷ್ಟ ಆಗದೆ ಇರ್ಬೋದು. ಅಂತ ಟೈಮಲ್ಲಿ ಖಂಡಿತ ಜಗಳಗಳು ಬಂದೇ ಬರುತ್ತೆ. ಮತ್ತೆ ರೂಪಾ ಮೇಡಮ್ ಹೇಳ್ದಂಗೆನೆ ಸೊ ಧರ್ಮೇಚ ಕಾಮೇಚ ಎಲ್ಲ ಯಾವ ಥರ ಬೇಕು ಅದೇ ಥರ 6 ಗುಣಗಳು ಇಟ್ಕೊಂಡಿರ್ತಾ ಇದ್ಲು ಮೊದಲಿನ ಹೆಣ್ಣು. ಅಂದರೆ ಆಯಾ ಸಮಯದಲ್ಲಿ ತಾಯಿಯಾಗಿ, ವೇಶ್ಯಾಗಿ, ಅಥವಾ ಮಂತ್ರಿಯಾಗಿ, ಅಥವಾ ಸ್ನೇಹಿತಳಾಗಿ, ಸಹನೆಯಿಂದ ದರಿದ್ರಿಯಾಗಿ ಸಹ ನಡೆದುಕೊಳ್ಳೋಳು. ಆದರೆ ಈಗ ಅದರಲ್ಲಿ 6ರಲ್ಲಿ ಒಂದು ಗುಣ ಸಹ ಅವಳಲ್ಲಿ
ಉಳಿಸ್ಕೊಳ್ಳೋಕೆ ಅವಳಿಗೆ ಸಮಯ ಇಲ್ಲ ಅಂತ ಹೇಳ್ಬೋದು. ಅಂದ್ರೆ ಖಂಡಿತ ಸಮಯ ಇಲ್ಲ, busy ಆಗಿದ್ದಾಳೆ, ಹಾಗಾಗಿ busy ಅಂತಾನು ಹೇಳ್ಬೋದು. ಆ ಗುಣಗಳನ್ನೆಲ್ಲ ಇನ್ನ ಒಂದ್ ಹೇಳಿದ್ರು ಇವರು, ಗಂಡನ್ಗೆ ಹೆಂಡತಿಗೆ ಮಾತ್ರ ಡೈವರ್ಸ್ ಯಾಕೆ ಕೊಡ್ತಾನೆ ಅವನು, ತಾಯಿಗೆ ಯಾಕೆ ಕೊಡಲ್ಲ ಅಂತ. ಓಕೆ, ಅಂದ್ರೆ ಬಹಳಷ್ಟು ಡೈವರ್ಸ್ ನ ಹೆಣ್ಮಕ್ಳೇ ಜಾಸ್ತಿ ಕೇಳ್ತಾರೆ. ಅಲ್ಲ, ಇವ್ರು ಹೇಳಿದ್ದಕ್ಕೆ ನಾನು ಹೇಳ್ತೀನಿ ಉತ್ತರ. ಹಾಗಾದ್ರೆ ತಾಯಿ ತಂದೆ ಮನೇಲಿದ್ದಾಗ ಎಷ್ಟೋ ಸಾರಿ ಆಕೆಗೆ ಬೈದಿರ್ಬೋದು, ಹೊಡೆದಿರ್ಬೋದು, ಬುದ್ಧಿ ಮಾತು ಹೇಳಿರ್ಬೋದು. ಆಗ ಆಕೆ ತಂದೆ ತಾಯಿ ಮೇಲೆ ಯಾಕೆ ಕಂಪ್ಲೇಂಟ್ ಮಾಡಿಲ್ಲ, ಕೋರ್ಟಲ್ಲಿ ಯಾಕೆ ಹೋಗಿಲ್ಲ, ಅಥವಾ ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗಿಲ್ಲ ಅಲ್ವಾ? ಅದೇ ರೀತಿ ಇಲ್ಲೂ ಒಂದು ತಂದೆ ತಾಯಿ ಇದ್ದಾರೆ ಅಂತ ಯಾಕೆ ಆಕೆ ಮನಸ್ಸಲ್ಲಿ ಬರ್ತಾ ಇಲ್ಲ? ಸೊ ಅವಳು ಮದ್ವೆ ಆದ್ಮೇಲೆ ಸೊ ತನ್ನ ಗಂಡ ಮಾತ್ರ ತನ್ನವನು ಅಲ್ಲ, ತನ್ನ ಗಂಡನ ಮನೆಯವರೆಲ್ಲ ತನ್ನವರು ಅಂತ ಯಾವಾಗ ಅನ್ಕೊಳ್ತಾಳೆ, ಆಗ ಅವಳಿಗೆ ಅಲ್ಲೊಂಥರ ಒಂದು ಪ್ರೀತಿ ವಾತ್ಸಲ್ಯ ಆಟೋಮೆಟಿಕ್ ಆಗಿ ಉತ್ಪತ್ತಿ ಆಗುತ್ತೆ. ಮತ್ತೆ ಒಂದು ಪ್ರೀತಿ ಕೊಟ್ಟರೆ ಅಲ್ಲಿರೋ 10 ಪ್ರೀತಿ ಅವಳು ಗೆಲ್ಬಹುದು. ಆದ್ರೆ ಅವಳು ಪ್ರೀತಿ ಕೊಡೋಕೆ ಅವಳಿಗೆ ಸಮಯನೂ ಇಲ್ಲ, ಅವಳ ಮನಸ್ಸು ಇಲ್ಲ. ಅವಳಿಗೆ ಬೇಕಾಗಿರೋದೇನು ಬರೀ ತನ್ನ ಗಂಡ ಮಾತ್ರ ಬೇಕು ಅಂದಾಗ ಅಲ್ಲಿನ ವಾತಾವರಣ ಅವಳು ಒಪ್ಕೊಳ್ತಾ ಇಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲ ಚೇಂಜ್ ಆಗ್ತಾ ಇದೆ. ಯಾಕಂದ್ರೆ ಗಂಡ ಮಾತ್ರ ಬೇಕು, ಗಂಡನ ಕುಟುಂಬ ಮಾತ್ರ ನಮ್ಗೆ ಬೇಡ ಅನ್ನುವಂಥದ್ದು. ಓಕೆ, ಈಗ ಆಂಜನಪ್ಪ ಅವರೇ ಇಬ್ರು ವಾದ ಕೂಡ ಕೇಳಿದ್ರಿ. ಯಾಕಂದ್ರೆ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಹೊಂದಾಣಿಕೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಸರಸ್ವತಿ ಅವರು ಹೇಳ್ತಾರೆ ಹೆಣ್ಮಕ್ಳು ತುಂಬಾ ಬದಲಾಗಿದ್ದಾರೆ, ಗಂಡ್ಮಕ್ಳು ಮೊದಲಿಂದನೂ ಕೂಡ ಅದೇ ರೀತಿಯಾಗಿದ್ದಾರೆ ಅಂತ. ನೀವೇನ್ ಹೇಳ್ತೀರಿ? ಬದಲಾವಣೆ ಜೀವನದ ಕ್ರಮ, ಬದಲಾಗ್ತಾನೆ ಇರುತ್ತೆ ಪ್ರಪಂಚ, ಅದಕ್ಕೆ ತಕ್ಕಂಗೆ ನಾವು ಬದಲಾಗ್ತಾನೆ ಇರ್ತೀವಿ. ಬಟ್ ನೀವು ಹೇಳೋದು ಇವತ್ತು ಮೀಡಿಯಾ ಅಟ್ರಾಕ್ಷನ್ನು ಬಹಳ ಮೊದಲಿಂದಲೂ ನಡೀತಾ ಇದೆ. ಗಂಡ ಹೆಂಡತಿ ಜಗಳ ಇವತ್ತಿಂದಲ್ಲ, ನೀವು ಹೇಳ್ದಂಗೆ ಬಹಳ ಮೊದಲಿಂದಲೂ ಇರೋದು. ಅದು ಇಷ್ಟು ಫೋಕಸ್ ಸಿಗ್ತಿರಲ್ಲ. ಬಟ್ ಇನ್ನೊಂದು ನಾ ಹೇಳ್ತೀನಿ, ಈ ಬ್ಯುಸಿ ಜೀವನದಲ್ಲಿ ಹಿರಿಯರು ಒಂದು ಒಳ್ಳೆ ಮಾತು ಹೇಳೋರು, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಅನ್ಫಾರ್ಚುನೇಟ್ಲಿ ಇವತ್ತು ಯಾವುದೇ ಒಂದು ಸಮಸ್ಯೆಯನ್ನ ಗಂಡಸಾಗ್ಲಿ, ಇಲ್ಲಿ ಸ್ಪೆಸಿಫಿಕ್ ಗಂಡಸು ಚೇಂಜ್ ಆಗಿದ್ದಾರೆ, ಹೆಂಗಸು ಚೇಂಜ್, ಜೀವನ ಬದಲಾಗ್ತಾ ಇರುತ್ತೆ, ಎಲ್ಲರೂ ಬದಲಾಗ್ತಾರೆ. ಬರೀ ಅನೇಕ ರೀಸನ್ಸ್ ಬರ್ತಾವ ಅಷ್ಟೇನೆ. ಸೊ ಸ್ಪೆಸಿಫಿಕ್ ಯು ಕೆನಾಟ್ ಪಿನ್ ಪಾಯಿಂಟ್. ನಾನ್ ಬೀಯಿಂಗ್ ಎನ್ ಹಸ್ಬೆಂಡ್ ಫಾರ್ 25 years, being a father, being a doctor, we come across all these problems. ನೋಡ್ತಿರ್ತೀವಿ. ನಿಮ್ಮ ಸಂಸಾರದಲ್ಲಿ ಜಗಳಗಳಿದ್ದಾವ? ಇರ್ಲೇಬೇಕಲ್ಲ, ಇಲ್ದಿದ್ಮೇಲೆ ಅದು ಸಂಸಾರನೇ ಅಲ್ಲ. ಅರಿಷಡ್ ವರ್ಗಗಳು ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರು, ಅದು ಪ್ರತಿಯೊಬ್ಬರಿಗೂ ಇರ್ಲೇಬೇಕು. ಕೋಪ ಬಂದಾಗ ಕೋಪ ಮಾಡ್ಕೋಬೇಕು, ಅದು ತಪ್ಪೇನಲ್ಲ. ಕೋಪ ಬಂದಾಗೆ ಜಗಳನೂ ಆಡ್ಬೇಕು, ಆಗೋದು ತಪ್ಪೇನಿಲ್ಲ. ಬಟ್ ಅದು ಹಂಗೆ ಕಂಟಿನ್ಯೂ ಆಗಬಾರ್ದು. ಅಂಡ್ ಟುಡೇಸ್ ಫೋಕಸ್ ಡೈವರ್ಸ್. ಅಂಡ್ ಡೈವರ್ಸ್ ವರ್ಗೂ ಹೋಗುವಂತ ಎಂತ ಜಗಳ ಆದ್ರೂ ಕೂಡ ಡೈವರ್ಸ್ ಕೊಡ್ಬೇಕು ಅಂತ ಏನು, ಅದು ನಮ್ಮ ಸಿಸ್ಟಮ್ ನಲ್ಲಿ, ನಮ್ಮ ಪದ್ಧತಿಯಲ್ಲಿ ಆಯ್ತು ಜಗಳ ಆಗ್ತದೆ. ಜಗಳ ಆಡ್ದಿದ್ಮೇಲೆ ಅವ್ರು ಗಂಡ ಹೆಂಡ್ತಿನೇ ಅಲ್ಲ, ನಡೆಯೋನು ಎಡುತ್ತಾನೆ. ಅದೇ ತರ ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಆಡ್ಲೇಬೇಕು. ಜಗಳ ಆಡಿದ್ಮೇಲೆ ಅವ್ರಿಬ್ರು ಗಂಡ ಹೆಂಡತಿ ಅಲ್ಲ. ನಾನು ಹೇಳ್ತೀನಿ ನೋಡಿ, ಡಾಕ್ಟರ್ ಆಗಿ ಅದು ಸಮಯ ಬಂದ ಜಗಳ ಆಡ್ಬೇಕು. ಬಟ್ ಅದನ್ನೇ ಮುಂದುವರ್ಸ್ಕೊಂಡು ಹೋಗುವಂಥದ್ದಲ್ಲ. ಅನೇಕ ರೀತಿಯಲ್ಲಿ ಪ್ರೀತಿಗೆ ಜಗಳ ಆಡ್ತೀವಿ, ಅಣ್ಣ ತಮ್ಮದರಿಗೆ ಜಗಳ ಆಡ್ತೀವಿ, ತಂದೆ ತಾಯಿಗೆ ಏನೋ ಒಂದು ರೀಸನ್ ಜಗಳ ಆಗುತ್ತೆ. ಬಟ್ ಡೈವರ್ಸ್ಗೆ ಹೋಗೋದು, ಕೊಲೆ ಮಾಡಕ್ ಹೋಗೋದು, ಆ ಪರಿಸ್ಥಿತಿ ಬರಲ್ಲ. ಅದನ್ನ ತಂದ್ಕೊಳ್ಳೋದಷ್ಟೇ ಆ ಸಮಯದಲ್ಲಿ ತಂದ್ಕೊಳ್ಳೋದು. ಓಕೆ, ರೂಪಾಯಿಯವರೇ, ಡಾಕ್ಟರ್ ಹೇಳ್ತಾ ಇದ್ದಾರೆ ಏನಂದ್ರೆ ಮೀಡಿಯಾ ವೈಭವೀಕರಣ ಮಾಡ್ತಾ ಇದೆ ಅಂತ. ಅಂದ್ರೆ ಒಂದು ಹೆಣ್ಣು ಕಷ್ಟದಲ್ಲಿದ್ದಾಳೆ, ಆಕೆಗೆ ಕಷ್ಟ ಇದೆ, ತನ್ನ ಪತಿಯಿಂದ ಆಕೆಗೆ ಕಿರುಕುಳ ಇದೆ ಎಂದಾಗ ಆಕೆಗೆ ಸಾಥ್ ಕೊಡೋದು ತಪ್ಪು ಅಂತ ಅನ್ಸುತ್ತಾ ನಿಮ್ಗೆ? ತಪ್ಪೇನು, ಯಾರು ಸಾಥ್ ಕೊಡೋದು ತಪ್ಪಲ್ಲ. ಇವಾಗ ಇವರ ಸಂಸ್ಥೆನೇ ಗಂಡಸರಿಗೆ ಕೊಡ್ತಿದ್ದಾರೆ. ಅದಕ್ಕೆ ಮುಂಚೆ ಒಂದೆರಡು ನಾನು ಕ್ಲಾರಿಫೈ ಮಾಡಬೇಕು. ಮದುವೆಗೆ ಮುಂಚೆ ಪ್ರೀತಿಸ್ತಾಳೆ ಹೆಣ್ಣು, ಮದುವೆ ಆದ್ಮೇಲೆ ಪ್ರೀತಿಸಲ್ಲ ಅಂತಾರಲ್ಲ, ಅದು ತಪ್ಪು. ಯಾಕೆಂದ್ರೆ ಹೆಣ್ಣು ತಾಯಿಯಾಗಿ ಅವಳು ಮಗುನ ಪ್ರೀತಿಸ್ತಾಳೆ, ಅತ್ತೆ ಮಾವನ್ನ ಪ್ರೀತಿಸ್ತಾಳೆ. ಇವಾಗ ಅವರು ಕೂಡ ಒಂದು ಹೆಣ್ಣಾಗಿ ಪ್ರೀತಿಸ್ತಾನೆ ಇರ್ತಾರೆ. ಸೊ ಪ್ರೀತಿ ಇಬ್ಬರಿಗೂ ಸರಿಸಮಾನ. ಅವರು ಅಪ್ಪ ಅಮ್ಮ ಬೈದ್ರೆ ಒಪ್ಕೋತಾರೆ, ಅಪ್ಪ ಅಮ್ಮ ಹೊಡೆದ್ರೆ ಒಪ್ಕೊಳ್ತಾರೆ. ಅದೇ ಗಂಡ ಕೋಪದಿಂದ ಒಂಚೂರು ಹೊಡೆದ ಅಂದ್ರೆ ತುಂಬಾ ಸಿಟ್ ಮಾಡ್ಕೊಳ್ತಾರೆ. ಇದೇ ಪಾಯಿಂಟ್ಗೆ ನಾನು ಬರೋಣ ಅಂತಿದ್ದೆ. ಗಂಡ ಹೇಳಿದ್ರೆ ಅವ್ಳು ತಿಳ್ಕೊಂಡ್ರಲ್ವಾ ಅವ್ರಪ್ಪ ಅಮ್ಮ ಜಗಳ ಆಡಿರೋದು ಅಂತ. ಅದೇನೆ ಹೆಂಡತಿಗೆ ಚಪ್ಪಲಿ ತಗೊಂಡ್ಬೇಕಾದ್ರು ಹೊಡಿತಾನೆ. ಈಗ ತಾನೇ ಇನ್ಸಿಡೆಂಟ್ ಆಗಿದೆ. ನೀವು ಅದೇ ಅವ್ರ ಅಮ್ಮ ಕಿವಿ ಹಿಂಡ್ಬಿಡೆ ಸ್ಕೂಲ್ಗೆ ಹೋಗೋ ಯಾಕೋ ಹಿಂಗ್ ಮಾಡ್ದೆ ಅಂತ ಕ್ವಶನ್ ಕೇಳಿದ್ರೆ ಅಮ್ಮಂಗ್ ಚಪ್ಪಲಿ ತಗೊಂಡ್ ಹೊಡಿತಾನ? ಅದ್ ಮಾಡಲ್ಲ. ಸೊ ಕುಡ್ಕೊಂಬಂದು ಕೂಡ ಹೆಂಡತಿಗೆ ಹೊಡಿತಾನೆ, ಕುಡ್ಕೊಂಬಂದ್ ಅಮ್ಮಂಗ್ ಹೊಡಿತಾನ? ಮಾಡೋದಿಲ್ಲ. ಆಮೇಲೆ ದೌರ್ಜನ್ಯ ಹೊರಗೆ ಒಳಗೆ ಅನ್ನೋದಲ್ಲ. ಸೊ ಇವನ್ 4 ಗೋಡೆ ಮಧ್ಯ ಮಲಗಿದ್ದ ಗಂಡ ಹೆಂಡತಿರಲ್ಲಿ ಎಷ್ಟು ದೌರ್ಜನ್ಯ ನಡೆಯುತ್ತೆ ಅನ್ನೋದನ್ನ ಅದು ಹೆಂಡತಿ ಮಾತ್ರ ಅದ್ರಲ್ಲಿ ಭಾಗಿಯಾಗಿರ್ತಾಳೆ ಹೊರತು ಅಪ್ಪ ಅಮ್ಮ ಅಲ್ಲ. ಸೊ ನಾನು ಇಲ್ಲಿ ಗಂಡು ಹೆಣ್ಣು ಅನ್ನೋದನ್ನ ಹೇಳ್ತಲ್ಲ, ನಾ ಹೇಳ್ದಂಗೆ ಅರಿಷಡ್ ವರ್ಗಗಳು ಎಲ್ಲಾರಲ್ಲೂ ಇರುತ್ತೆ. ಆದ್ರೆ ಅದನ್ನ ಹೇಗ್ ಬ್ಯಾಲೆನ್ಸ್ ಮಾಡ್ತಾನೆ ಅನ್ನೋದು ಬಹಳ ಮುಖ್ಯ. ಆಮೇಲೆ ಮೇಡಮ್ ಇನ್ನೊಂದು ಹೇಳಿದ್ರು 6 ಗುಣಗಳು ಇವಾಗ 1 ಗುಣನೂ ಇಲ್ಲ ಅಂತ. ಅದೆಲ್ಲ ಸುಳ್ಳು. ನಾವೆಲ್ಲ ಖಂಡಿತ ಪರಿಪಾಲಿಸ್ತಿದೀವಿ. ಆತರ ಎಷ್ಟೋ ಜನ ಉತ್ತಮ ಹೆಣ್ಣರು ಇವತ್ತಿಗೂ ಕೆಲ್ಸಕ್ಕೆ ಹೋಗ್ತಿದ್ರು, IT BT ಹೋಗ್ತಿದ್ರು, ಅವ್ರ ಮಕ್ಕಳಿಗೆ ಕೂಡಿಸ್ಕೊಂಡು ಪಾಠ ಹೇಳ್ಕೊಟ್ಟು ಎಕ್ಸಾಮ್ ಟೈಮ್ಗೆ ಕಳಿಸೋ ಅಂತ ಎಲ್ಲಾ ಜವಾಬ್ದಾರಿನೂ ಹೆಣ್ಣು ತಗೊಳ್ತಿದ್ದಾಳೆ. ಯಾಕೆ ಅಂದ್ರೆ ಅವ್ರ ಮೈಂಡ್ ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ಮೈಂಡ್, ಸಮಾಜ, ತನ್ನ ಕೆಲಸ, ತನ್ನ ದುಡ್ಡು ಎಲ್ಲ. ಸೊ ಎಲ್ಲೋ 1% ಮಹಿಳೆಯರಿಗೆ ಮೈಂಡ್ ಬ್ಯಾಲೆನ್ಸ್ಡ್ ಆಗಿದೆ, ಗಂಡ್ ಮಕ್ಳು ಮಾತ್ರ ಅದು ಇಂಬ್ಯಾಲೆನ್ಸ್ ಆಗಿದೆ ಅಂತ ಹೇಳಿ ಇಲ್ಲ. ಯಾಕೆ ಹೇಳ್ತಾ ಅನ್ಫಾರ್ಚುನೇಟ್ಲಿ ಇದೊಂದು ಕೆಲವು ಸತ್ಯ, ಈ ಗಾದೆ ಮಾತುಗಳು ಎಷ್ಟು ಚೆನ್ನಾಗಿರ್ತವೆ ಅಂದ್ರೆ,
ಒಣಗಿದ ಮರ ಬೇಕಾದ್ರೆ ಚಿಗುರುತ್ತಂತೆ, ಕೆಟ್ಟ ಮಾತಿನಿಂದ ಕಡಿದ ಸ್ನೇಹ ಚಿಗುರಲ್ಲಂತೆ. ಜಗಳ ಆಡ್ಬೇಕು. ನೀವೆಲ್ಲ ಒಂದ್ ಕಡೆ ತುಂಬಾ ಚೆನ್ನಾಗಿ ಗಂಡ ಹೆಂಡತಿ ಜಗಳ ಗಂಧದ ತರ ಇರ್ಬೇಕು, ತೀಡ್ದಂಗೆ ಇರ್ಬೇಕು ಅಂತ. ಕೆಟ್ಟ ಮಾತುಗಳು ಹೊಡೆತ, ಪರ್ಟಿಕ್ಯುಲರ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್, ದಟ್ ಇಸ್ ಒನ್ ಆಫ್ ದಿ ವರ್ಸ್ಟ್ ಥಿಂಗ್. ಏನೇ ಆಗಲಿ ಹೊಡಿಯೋದು ಬಡಿಯೋದು ಇರುತ್ತಲ್ಲ, ಗಂಡ ಆಗಿರ್ಬೋದು ಹೆಣ್ಣಾಗಿರ್ಬೋದು. ಓಕೆ, ನಿಮ್ ಜೊತೆ ಚರ್ಚೆಯನ್ನ ಮಾಡ್ತೀನಿ ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ ನಂತರ.